ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಉಡುಸಲಾಂಬಿಕಾ ದೇವಿಯ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಉಡುಸಲಾಂಬಿಕಾ ದೇವಿ ಯಾರು? ಭಕ್ತರು ದೇವಿಯನ್ನು ಯಾಕೆಷ್ಟು ಸಂಭ್ರಮಿಸುತ್ತಾರೆ? ಈ ತಾಯಿಯ ಭಕ್ತರಿಗಾಗಿ ಮಾಡುತ್ತಿರುವುದಾದರೂ ಏನು? ಒಮ್ಮೆ ಭೇಟಿ ನೀಡಿದ ಜನ ಪದೇ ಪದೇ ಭೇಟಿ ನೀಡುವುದಾದರೂ ಏತಕ್ಕೆ? ಸಣ್ಣ ಮಕ್ಕಳ ಮೇಲೆ ಆಹ್ವಾನಿಯಾಗಿ ಮಾಡುವ ಪವಾಡಗಳಾದರೂ ಏನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ಈ ಉಡುಸಲಾಂಬಿಕಾ ದೇವಿಯು ಇಲ್ಲಿ ನೆಲೆ ನಿಂತ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಯೋಣವಾ? ಲೆಕ್ಕೇನಹಳ್ಳಿ ಗ್ರಾಮದ ಕಾಲಾತೀತರಾದಂಥ ಯಜಮಾನ್ ತೋಪೇಗೌಡರ ವಂಶಸ್ಥರಾದ ದಂಪತಿಗಳಿಗೆ ವಿವಾಹವಾಗಿ ಸುಮಾರು 12 ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಆಗ ಅನೇಕ ಆಸ್ಪತ್ರೆಗಳು, ಅನೇಕ ಪಂಡಿತರು, ಅನೇಕ ಜ್ಯೋತಿಷಿಗಳು, ಅನೇಕ ದೇವರುಗಳು, ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನೇಕ ಕಡೆ ತಿರುಗಿ ಕೊನೆಗೆ ಒಂದು ದಿನ ಶಾಸ್ತ್ರೀಯ ಮತ್ತು ವೈಜ್ಞಾನಿಕ ಜ್ಯೋತಿಷಿಗಳು ಹಾಗೂ ಮಹಾನ್ ಧ್ಯಾನಿಗಳು ಆದಂಥ ದಾವಣಗೆರೆಯ ಶ್ರೀಯುತರಾದಂಥ RK ರವಿಯವರ ಬಳಿಗೆ ಹೋಗುತ್ತಾರೆ. ಎಲ್ಲವನ್ನು ಪರಿಶೀಲಿಸಿದ ಶ್ರೀಯುತ ರವಿಯವರು ಸ್ವಲ್ಪ ಕಾಲ ಧ್ಯಾನಾಸಕ್ತರಾಗುತ್ತಾರೆ. ಆಗ ಅವರಿಗೆ ಸುಮಾರು 1200 ವರ್ಷಗಳ ಹಿಂದೆ ನೊಣಂಬ ರಾಜರ ಕಾಲದಲ್ಲಿ ವೈಭವದಿಂದ ಇದ್ದಂಥ ಅಮ್ಮನವರ ದೇವಾಲಯವೊಂದು ನಶಿಸಿ ಹೋಗಿರುವ ವಿಚಾರ ಬೆಳಕಿಗೆ ಬರುತ್ತದೆ. ಈ ಅಮ್ಮನವರ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿ ಪೂಜಿಸಿದ್ದೆಯಾದರೆ ಈ ದಂಪತಿಗಳಿಗೆ ಸಂತಾನವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಮುಂದೆ ಶ್ರೀಯುತ ರವಿಯವರು ರಂಗಪ್ಪನವರು ಮತ್ತು ಅವರ ವಂಶಸ್ಥರ ಜೊತೆ ಸಮಾಲೋಚನೆ ಮಾಡಿ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ ದೇವಾಲಯ ನಶಿಸಿ ಹೋಗಿರುವುದು ತಿಳಿದು ಬರುತ್ತದೆ. ರವಿಯವರು ಈ ಗ್ರಾಮದ ಆರಾಧ್ಯ ದೈವವಾದ ಶ್ರೀ ರಂಗನಾಥ ಸ್ವಾಮಿಯವರಲ್ಲಿ ಅಪ್ಪಣೆ ಕೇಳಲು ತಿಳಿಸುತ್ತಾರೆ. ರಂಗನಾಥ ಸ್ವಾಮಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತಿರುವ ಶ್ರೀ ಆಂಜನೇಯ ಸ್ವಾಮಿಯು ಅಮ್ಮನವರ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಲು ಅಪ್ಪಣೆಯನ್ನು ಕೊಡುತ್ತಾರೆ. ಗುರು ಹಿರಿಯರು ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀ ತುಳಸಿ ರಂಗನಾಥ ಸ್ವಾಮಿ ಮತ್ತು ತಿಪ್ಟೂರು ತಾಲ್ಲೂಕು ಬಳವನೀರಲು ಗ್ರಾಮದ ಉಡುಸಲಾಂಬಿಕಾ ದೇವಿಯನ್ನು ಸ್ಥಳಕ್ಕೆ ಕರೆಯಿಸಿ ಕೇಳಲಾಗಿ ಅಮ್ಮನವರ ದೇವಾಲಯವಿದ್ದ ಸ್ಥಳವನ್ನು ತೋರಿಸಬೇಕೆಂದು ಭಿನ್ನಯಿಸುತ್ತಾರೆ. ದೇವತೆಯರು ನಶಿಸಿ ಹೋದ ಅಮ್ಮನವರ ದೇವಾಲಯ ಸ್ಥಳವನ್ನು ಗುರುತಿಸಿಕೊಡುತ್ತಾರೆ. ಆ ಜಾಗದಲ್ಲಿ ಉತ್ಖನನ ನಡೆಸಿದಾಗ ಅನೇಕ ಪಳಿಯುಳಿಕೆಗಳು ದೊರೆಯುತ್ತವೆ ಹಾಗೂ ಪುರಾವೆಗಳು ಲಭ್ಯವಾಗುತ್ತವೆ. ಈ ಜಾಗದಲ್ಲಿ ಶ್ರೀ ಉಡುಸಲಾಂಬಿಕಾ ದೇವಿಯ ಮಂದಿರವು ನಿರ್ಮಾಣವಾಗುತ್ತದೆ. ಶ್ರೀ ಉಡುಸಲಾಂಬಿಕಾ ಅಮ್ಮನವರು ಗಜಸವಾರಿಯ ಭಂಗಿಯಲ್ಲಿದ್ದು ಸಪ್ತ ಮಾತೃಕೆಯರಲ್ಲಿ ಪ್ರಮುಖ ಅವತಾರವಾದ ಇಂದ್ರಾಣಿ ದೇವಿಯ ಅವತಾರದಲ್ಲಿ ಅದ್ಭುತವಾಗಿ ತುಂಬ ಆಕರ್ಷಣೀಯವಾಗಿ ಮನೋಹರವಾಗಿ ಕಾಣುತ್ತಾಳೆ. ಹಾಗೂ ಇಲ್ಲಿಗೆ ಬರುವ ಭಕ್ತರ ಕೋರಿಕೆಗಳನ್ನು ನಿಶ್ಚಿತವಾಗಿ ಈಡೇರಿಸುವ ಫಲದಾಯಿನಿಯಾಗಿ ನೆಲೆ ನಿಂತಿದ್ದಾಳೆ. ಭಕ್ತ ವೃಂದದ ಹೇಳಿಕೆಯಿಂದ ತಿಳಿದುಬರುತ್ತದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ನಿಮ್ಮ ಕಷ್ಟಗಳಾದಂಥ ಮದುವೆಯಾಗದವರಿಗೆ ಮದುವೆ, ಸಂತಾನವಾಗದವರಿಗೆ ಸಂತಾನ, ಆಸ್ತಿ ಕಲಹವಿರುವವರಿಗೆ ತೀರ್ಮಾನ, ಗಂಡ ಹೆಂಡತಿಯರ ಜಗಳ ತೀರ್ಮಾನ, ಮನೆ ಕಟ್ಟುವಿಕೆ, ಕೊಳವೆ ಬಾವಿ ಮಾಡಿಸಿಕೊಳ್ಳಲು, ವಾಹನವನ್ನು ಕೊಂಡುಕೊಳ್ಳಲು, ಆಸ್ತಿಯನ್ನು ಮಾರಲು ಮತ್ತು ಕೊಳ್ಳಲು, ದುಡಿಮೆಯಲ್ಲಿ ನಷ್ಟವಾಗುತ್ತಿದ್ದರೆ, ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರುವುದಕ್ಕೆ, ಅಲ್ಲದೆ ಎಲ್ಲಿಗೆ ಹೋದರೂ ಯಾವ ಆಸ್ಪತ್ರೆಗೆ ಹೋದರೂ ವಾಸಿಯಾಗದ ಎಲ್ಲ ಕಾಯಿಲೆಗಳನ್ನು ಈ ತಾಯಿಯು ವಾಸಿ ಮಾಡುತ್ತಾಳೆ ಎಂದು ಜನರು ಹೇಳುತ್ತಾರೆ. ಇವಳನ್ನು ಯಾರು ನಂಬಿ ಬರುತ್ತಾರೋ ಅಂಥ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿದ್ದಾಳೆ ಮತ್ತು ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ
ಅಮಾವಾಸ್ಯೆ ಮತ್ತು ಪೂರ್ಣಿಮೆಯಲ್ಲಿ ವಿಶೇಷವಾದ ಪೂಜೆ ಹೋಮಾದಿಗಳು ನಡೆಯುತ್ತವೆ. ಇಲ್ಲಿ ರಾಜ್ಯದ ಎಲ್ಲ ಕಡೆಗಳಿಂದ ಭಕ್ತರು ಬರುತ್ತಾರೆ. ಉಡುಸಲಾಂಬಿಕಾ ದೇವಿಯ ಪ್ರಸಾದವನ್ನು ಕೇಳುತ್ತಾರೆ. ಹೂಪ್ರಸಾದವಾದ ಮೇಲೆ ದಾವಣಗೆರೆಯ ಸುಪ್ರಸಿದ್ಧ ಜ್ಯೋತಿಷಿಗಳು ಹಾಗೂ ಈ ದೇವಾಲಯದ ಗೌರವಾಧ್ಯಕ್ಷರು ಆದಂಥ ಶ್ರೀಯುತ RK ರವಿಯವರು ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ತಿಳಿಸಿ ತಾಯಿಯ ಅಪ್ಪಣೆಯ ಮೇರೆಗೆ ಭಕ್ತ ಜನರಿಗೆ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತಿದ್ದಾರೆ. ಅವರು ಹೇಳಿದಂತೆ ನಡೆದುಕೊಂಡಾಗ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ಭಕ್ತಾದಿ ಜನರು ಹೇಳುತ್ತಾರೆ. ಈ ಕ್ಷೇತ್ರವು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕು ಕೇಂದ್ರದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.